ಬೆಸ್ಟ್ ಆಫ್ ಲಕ್ ಟು ಮುಕ್ತಿ ದೇವತೆ. ಪ್ರತಿಯೊಬ್ಬರು ಹೃದಯಪೂರ್ವಕವಾಗಿ ವಿಶ್ ಮಾಡಲೇಬೇಕು, ಬೆನ್ನು ತಟ್ಟಲೇಬೇಕು. ಯಾಕಂದ್ರೆ ಈ ಕಾಲದಲ್ಲಿ ಸಿನಿಮಾ ಮಾಡೋದು ದೊಡ್ಡ ಸಾಹಸ. ಯಾಕಂದ್ರೆ ನಮ್ಮ ಕಲಾಭಿಮಾನಿಗಳು, ಅಭಿಮಾನ ದೇವತೆಗಳು ಯಾಕೋ ಸ್ವಲ್ಪ ಮುನ್ಸ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಆ ಅಭಿಮಾನ ದೇವತೆಗಳನ್ನ ನಾನು ಪ್ರಾರ್ಥನೆ ಮಾಡ್ತೀನಿ, ತಪ್ಪದೇ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರಿಗೆ ಬಂದು ನೋಡಿ ಆಶೀರ್ವಾದ ಮಾಡಬೇಕು ಅಂತ. ಇಲ್ಲದಿದ್ರೆ ಸಿನಿಮಾ ರಂಗನೇ ಮಾಯ ಆಗುವಂತ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಅಭಿಮಾನ ದೇವತೆಗಳೇ ಪ್ರತಿ ಕನ್ನಡ ಪಿಕ್ಚರ್ನ ಚಿತ್ರಮಂದಿರಗಳನ್ನು ನೋಡಿ ಆಶೀರ್ವಾದ ಮಾಡಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಚಿತ್ರಮಂದಿರ ನೋಡ್ತಾ ಇರೋದು ನಮಗೆ ಬೇಸರ ಆಗತ್ತೆ. ನಮ್ಮ ಕಾಲದಲ್ಲಿ ಶೂಟಿಂಗ್ ಇಲ್ಲಿದ್ರು ಬಂದು ಕೇಳೋರು, ಲೆಟರ್ ಕೊಡೋಣ, ಒಂದು 10 ಟಿಕೆಟ್ ಕೊಡಿಸಿ, 20 ಟಿಕೆಟ್ ಕೊಡಿಸಿ ಅಂತ. ನಾವು ಇಲ್ಲಿಂದ ಒಂದು ಲೆಟರ್ ಕೊಡೋದು, ಕೇಸನ್ ಆಫೀಸ್ಗೆ ಡಿಸ್ಟ್ರಿಬ್ಯೂಟರ್ ಹಾಕಿ ಫೋನ್ ಮಾಡೋದು, ಇಂಥವ್ರು ಬರ್ತಾರೆ, ಟಿಕೆಟ್ ಕೊಡಿ ಅಂತ MLA, ಮಿನಿಸ್ಟರ್ಸ್, ದೊಡ್ಡ ದೊಡ್ಡ ಆಫೀಸರ್ಸ್ ಸಾಕಾಂತ ಕೇಳೋರು. ಬ್ಲಾಕ್ ಟಿಕೆಟ್ ಮಾರ್ಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ, ಮನೆಯಲ್ಲಿ ಕಟ್ಕೊಂಡಿದ್ದಾರೆ, ಅವರು ಹೀರೋ ತರ ಬೆಳೆದಿದ್ದಾರೆ. ಅವರೆಲ್ಲ ಏನಾಗಿದ್ದಾರೆ ಗೊತ್ತಾಗ್ತಾ ಇರುವಾಗ ಎಲ್ಲವನ್ನೂ ನಿರ್ಮಾಪಕರ ತಲೆ ಮೇಲೆ ಹೊರೆ ಆಯಿತು. ಪುನಃ ಆ ಕಾಲ ಬರ್ಬೇಕಂತ ಅಭಿಮಾನ ದೇವರನ್ನು ಬೇಡ್ಕೋಬೇಕು, ಬಿಟ್ಟರೆ ಬೇರೆ ದಾರಿ ಇಲ್ಲ. ಪ್ರತಿಯೊಬ್ಬರು ಕೆಟ್ಟ ಸಿನಿಮಾ ಮಾಡಬೇಕು ಯಾರು ಆಸೆ ಬರಲ್ಲ, ಇದು ನಿಜ. ಅವರು ರೇಂಜ್ನಲ್ಲಿ ಒಂದು ಸಿನಿಮಾ ಮಾಡ್ತಾರೆ. ಎಲ್ಲರೂ ಪುಟ್ಟಂಕನವರು ಹೋಗ್ತಾರ, ಸಿದ್ದಲಿಂಗಯ್ಯ ಹೋಗ್ತಾರ, ವಿಜಯ್ ಹೋಗ್ತಾರ, ಸಮಾನ ಆಗಲ್ಲ. ಅವರೊಂದೊಂದು ಸ್ಟೈಲ್ ಇರುತ್ತೆ. ಪುಟ್ಟಂಕನ ಒಂದು ಸ್ಟೈಲ್ ಇರುತ್ತೆ, ವಿಜಯ ರೆಡ್ಡಿ ಒಂದು ಸ್ಟೈಲ್ ಇರುತ್ತೆ, ಸಿದ್ದಲಿಂಗಯ್ಯ ಒಂದು ಸ್ಟೈಲ್ ಇರುತ್ತೆ, ಸೋಮಶೇಖರ್ ಒಂದು ಸ್ಟೈಲ್, ಒಬ್ಬೊಬ್ಬರದ್ದು ಸ್ಟೈಲ್ ಇರುತ್ತೆ. ಅದು ಒಂದೇ ತರ ಸಿನಿಮಾ ಮಾಡಬೇಕಾಗಿಲ್ಲ. ಬಟ್ ಆ ಕಾಲದಲ್ಲಿ ಎಲ್ಲರೂ ಸಕ್ಸಸ್ ಮಾಡಿಕೊಡ್ತಿದ್ದಾರೆ, ಅದು ನಮ್ಮ ಅದೃಷ್ಟ. 20 ಜನ ಡೈರೆಕ್ಟರ್ಸ್ ಇದ್ದಾರೆ, 20 ಜನ ಹೀರೋಸ್ ಇದ್ದಾರೆ, 20 ಒಳ್ಳೆ ಕಂಪನಿಗಳಿದೆ. ಟೆಕ್ನಿಷಿಯನ್ಸ್ ಆ ಕಾಲದಲ್ಲಿ ಒಬ್ಬೊಬ್ಬರು ಹೆಸರು ಹೇಳಿದ್ರೆ ನಮ್ಗೆ ಮೈ ಇದು ಮಾಡುತ್ತೆ ಅಂತ ಮಾನವೀಯ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಈ ಕಾಲದಲ್ಲಿಯೂ ಇದ್ದಾರೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಯಾಕಂದ್ರೆ ಸಿನಿಮಾ ಸಕ್ಸಸ್ ಆದ್ಮೇಲೆ ಅವ್ರು ಕಾಣ್ತಾರೆ. ಸಿನಿಮಾ ಹೆಸರು ಮಾಡಿದ್ಮೇಲೆ ಯಾರಪ್ಪ ಈ ಸಿನಿಮಾ ಮಾಡಿದ್ದು ಅನ್ನೋ ಮಾಹಿತಿ ಬರುತ್ತೆ. ಆತರ ಅವಕಾಶ ನಮ್ಗೆ ಸಿಗ್ತಾ ಇಲ್ಲ, ಅದು ನಮ್ಮ ದುರದೃಷ್ಟ. ಎನಿವೇ, ನಮ್ಮವರು ಧೈರ್ಯ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಅದು ಸಕ್ಸಸ್ ಆಗ್ಬೇಕಂತ ಬಾಬಾ ಪ್ರಾರ್ಥನೆ ಮಾಡ್ತೀನಿ. ನೃತ್ಯ ದೇವತೆ ಹೆಸರು ಕೇಳಿದ ತಕ್ಷಣ ಒಂದು ರಿವೆಂಜ್ ಕಾಣುತ್ತೆ ಟೈಟಲ್ ನಲ್ಲಿ. ಸಾಂಗ್ ತುಂಬಾ ಚೆನ್ನಾಗಿದೆ, ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾಗದೇವತೆ ಮಾಡಿದೀನಿ, ಗ್ರಾಮದೇವತೆ ಮಾಡಿದೀನಿ, ಅವಶ್ಯಕತೆ ವಿಕಾಸಗಳು ನಾನು ಮಾಡಿದ್ದೀನಿ. ತಿನ್ನಲ್ಲಿ ಅಮ್ಮ ನಾಗಮ್ಮ, ಅಮ್ಮ ದುರ್ಗಮ್ಮ ತುಂಬಾ ಚೆನ್ನಾಗಿದೆ, ಪೋಸ್ಟ್ ಚೆನ್ನಾಗಿದೆ. ಹೀರೋಯಿನ್ ಫಸ್ಟ್ ಫ್ರೇಮ್ ಲಾಸ್ಟ್ ಫ್ರೇಮ್ ವರೆಗೆ ಎಲ್ಲಿನೂ ಏನೋ ಚಿಂತೆ ಮಾಡಿದ್ದಾರೆ, ಗಲ್ಲಿ ಆಗಲಿಲ್ಲ. ಬೆಸ್ಟ್ ಆಫ್ ಲಕ್, ಚೆನ್ನಾಗಿ ಲಿರಿಕ್ಸ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ನಾವು ಏನು ಚೆನ್ನಾಗಿದೆ ಅಂತ ನಾವು ಹೇಳ್ತಾ ಇದೀವೋ, ಅಭಿಮಾನಿಗಳು ಕೂಡ ಚೆನ್ನಾಗಿದೆ ಅಂತ ಆಸೆ ಪಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿದ್ರೆ ಖುಷಿ ಆಗತ್ತೆ. ಅವ್ರು ಇನ್ನೊಂದು ಸಿನಿಮಾ ಮಾಡಕ್ಕೆ ಅವಕಾಶ ಸಿಗುತ್ತೆ. ಅಷ್ಟೇ ನಾವು ಅಭಿಮಾನ ದೇವರನ್ನ ಬೇಡ್ಕೊಳ್ಳೋದು. ಒಂದ್ ಸೆಕೆಂಡ್ ಬೆಸ್ಟ್ ಆಫ್ ಲಕ್ ಟು ದೇವತೆ. ಆಂಧ್ರದಲ್ಲಿ ದಾಸನಾರಾಯಣ ಹುಟ್ಟಿದಬ್ಬದೇ ಡೈರೆಕ್ಟರ್ಸ್ ಡೇ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಆತರ ಡೈರೆಕ್ಟ್ಸ್ ಬರಬೇಕಷ್ಟೇ. ದಾಸನಾರಾಯಣ ಕ್ರಿಯೇಟೆಡ್ ಪ್ರೊಡ್ಯೂಸರ್ಸ್ ಒಂದು ಆರ್ಟಿಸ್ಟ್, ನಿರ್ಮಾಪಕರು ಸೃಷ್ಟಿ ಹಾಕಿದ್ದಾರೆ ದಾಸನಾರಾಯಣ. ಅದಕ್ಕೋಸ್ಕರ ತುಂಬಾ ಡೈರೆಕ್ಟರ್ಸ್ ಇದ್ದಾರೆ ತೆಲುಗಿನಲ್ಲಿ. ನಿರ್ಮಾಪನ ಯಾರು ಸೃಷ್ಟಿ ಮಾಡಕ್ಕಾಗಿಲ್ಲ. ದಾಸನಾರಾಯಣ ಒಬ್ಬರೇ ನಿರ್ಮಾಪಕ ಸೃಷ್ಟಿ ಮಾಡಿದ್ದಾರೆ, ಕಲಾವಿದರು ಸೃಷ್ಟಿ ಮಾಡಿದ್ದಾರೆ. ಅಂತ ನಿರ್ದೇಶನ ಇವಾಗ ಬರ್ಬೇಕು, ಬಂದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಡೈರೆಕ್ಟರ್ ಆಲ್ವೇಸ್ ಶುಡ್ ಪ್ರೊಡ್ಯೂಸ್, ಸಪೋರ್ಟ್ ಟು ಪ್ರೊಡ್ಯೂಸರ್. ನಿರ್ಮಾಪಕರ ನಿರ್ದೇಶಕರಾಗಿರ್ಬೇಕು, ಆವಾಗ ಬಡ್ಜೆಟ್ ಕಂಟ್ರೋಲ್ ಇರುತ್ತೆ, ಒಳ್ಳೆ ಕಾನ್ಸೆಪ್ಟ್ ಆಗುತ್ತೆ. ಇವತ್ತು ನಮ್ಮ ನಿರ್ದೇಶನದ ದಿನ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ, ನಾವೆಲ್ಲರೂ ವಿಶ್ ಮಾಡಿದ್ವಿ. ಬೆಸ್ಟ್ ಆಫ್ ಲಕ್ ಟು ಡೈರೆಕ್ಟರ್ಸ್.
ಸಾಯಿ ಪ್ರಕಾಶ್ ಬೇರೆ, ಸಾಯಿ ಪ್ರಕಾಶ್ ಕಥೆ ಬೇರೆ, ನವೀನ್ ಅವ್ರ ಕಥೆ ಬೇರೆ, ನವೀನ್ ಅವ್ರ ಸಿನಿಮಾ ಬೇರೆ. ನಮ್ದೇನೈತಂದ್ರೆ ಆ ಕಾಲದಲ್ಲಿ ನಿರ್ದೇಶಕರ ಜನ ಫಾಲೋ ಮಾಡಿದ್ದಾರೆ ಕಲಾವಿದರ ಜೊತೆಯಲ್ಲಿ. ಈ ಸಿನಿಮಾ ಸಾಯಿ ಪ್ರಕಾಶ್ ಡೈರೆಕ್ಟ್ರು, ಸಿನಿಮಾ ನೋಡುವಾಗ ಹೇಳ್ತಾರೆ ಸಾಯಿ ಪ್ರಕಾಶ್ ಮಾಡಿರ್ಬೇಕು ಅನ್ನೋದು. ಆ ಭಾಗ್ಯ ನಮಗೆ ಆ ಕಾಲದಲ್ಲಿ ಸಿಕ್ತು. ಹೌದು, ನಾಗದೇವತೆ ಸಿನಿಮಾ ಎಲ್ಲಾ ಥಿಯೇಟರ್ ನಾವು ಕಲಿಸಿದ್ವಿ. ವಾರಕ್ಕೆ 4,000-5,000 ಕರೆಕ್ಟ್ ಆಗೋದು. ಅಲ್ಲಿ ನಾವು ಪ್ರಸಾದ್ ಹಂಚೋದರ, ಅರ್ಶಿನ ಕುಂಕುಮ ಹಂಚೋದರ, ಬಳೆ ಹಂಚೋದರ ಇದೆಲ್ಲ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಭಕ್ತಿ ಅಂದ ತಕ್ಷಣ ಹೆಣ್ಮಕ್ಳಿಗೆ ಜ್ಞಾಪಕ ಬರ್ತಾರೆ, ಸಾಯಿ ಪ್ರಕಾಶ್ ಅಂದ ತಕ್ಷಣ ಹೆಣ್ಮಕ್ಳಿಗೆ ಜ್ಞಾಪಕ ಬರ್ತಾರೆ, ಹೆಣ್ಮಕ್ಳಿಗೆ ಸಾಯಿ ಪ್ರಕಾಶ ಜ್ಞಾಪಕ ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಸೆರಗಿರುತ್ತಲ್ವಾ, ಚೆನ್ನಾಗಿ ಒರೆಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಜಾಸ್ತಿ ಬರೋದು ನರಸಿಂಹರಿಗೆ. ಎಷ್ಟೋ ಜನ ಹೇಳ್ತಾರೆ ಡಾಕ್ಟರ್ ಸಾಕ್ಬಿಡಿ ಸರ್, ನಾವೆಲ್ಲ ಅಡಕ್ಕಾಗಲ್ಲ, ನಮ್ಗೆ ಇದ್ದ ಅನ್ಸ್ಬಿಟ್ಟು ಸಾಕು ಸರ್ ಅಂತ. ಅಂದ್ರೆ ಆ ಫೀಲ್ ಬರಕ್ಕೆ ನಂಗೆ ಅವಕಾಶ ಕೊಟ್ಟಿದ್ದಾರೆ ಭಗವಂತ ಅಷ್ಟೇ. ನನ್ನ ತಂಗಿ ಆಗ್ಬೋದು, ಗೌರಿಬಾ ತಂಗಿ ಆಗ್ಬೋದು, ಪೊಲೀಸ್ ಆಗ್ಬೋದು, ಬುದ್ಧಿ ಮಾವ ಆಗ್ಬೋದು, ನಾವದೇ ಕರ್ಕೊಂಡು ಹೋದ್ರೆ ಮೇ ಬಿ ಸರಿಗಿರಲ್ಲ ಅವ್ರಿಗೆ. ಗುಡ್ ಜೋಕ್. ಯಾಕಂದ್ರೆ ಆ ಕಾಲದಲ್ಲಿ ರಂಗಭೂಮಿಯಿಂದ ಸಿನಿಮಾ ರಂಗ ಬೆಳೀತಾ ಬಂತು. ಒಳ್ಳೆ ಸ್ಥಾನಕ್ಕೆ ಬರುವ ಕರೆಕ್ಟ್ ಕರೋನಾ ಬಂದ್ಬಿಡ್ತು. ಕರೋನಾ ಮಹಾಮಾರಿ ಯಾವಾಗ ಬಂತು, ಈ ನೆಟ್ಫ್ಲಿಕ್ಸ್ ಈ ತರ ಆ್ಯಪ್ಗಳೆಲ್ಲ ಬಂದ್ಬಿಡ್ತು, ಮೊಬೈಲ್ ನಲ್ಲಿ ಎಲ್ಲ ಸಿಗ್ತಾ ಬಂತು. ಸಿನಿಮಾದಿಂದ ಯಾಕೆ ಹೋಗ್ಬೇಕಾದ್ರೆ ಯೋಚನೆ ಬಂದ್ಬಿಡ್ತು. ಆಮೇಲೆ ನೀವು ಹೇಳ್ತಾರೆ ಇವಾಗೆಲ್ಲ ಹೈಟೆಕ್ ಆಗಿದೆ. ಮೇ ಬಿ ಇನ್ನೊಂದ್ಸಲ ಅಣ್ಣ ತಂಗಿ ನೋಡಿ ನೋಡ್ತಾರೋ ಅನ್ನೋದು ಡೌಟ್ ಇದೆ. ಅವ್ರು ಹೇಳಿದಾರಲ್ವಾ ಸೀರೋ ಕೂಡ ಯಾರಿಲ್ಲ ಇವಾಗ ಅಂತ. ಆ ಕಾಲ ಬರುತ್ತೆ. ಯಾಕಂದ್ರೆ ನ್ಯಾಯ ಹೇಳ್ಬೇಕಂದ್ರೆ ಕಲಿಯುಗದಲ್ಲಿ ಅಧರ್ಮ 3 ಪಾದದಲ್ಲಿ, ಧರ್ಮ 1 ಪಾದದಲ್ಲಿ ನಂಬಿದ್ರು. ನಂಬಲೇಬೇಕಂತ ಪರಿಸ್ಥಿತಿ. 6 ತಿಂಗಳ ಮಗುವನ್ನು ಅತ್ಯಾಚಾರ ಮಾಡುವಂತ ಪರಿಸ್ಥಿತಿ. ಅಧರ್ಮ ಎಷ್ಟು ಕೆಟ್ಟದಾಗಿದೆ. 3 ಪಾದದಲ್ಲಿ ಒಂದು ಅಧರ್ಮ, 1 ಪಾದದಲ್ಲಿ ಧರ್ಮನ ಓವರ್ಲ್ಯಾಪ್ ಮಾಡ್ತಾರೆ. ಕಷ್ಟ ಆಗ್ತದೆ ಇವಾಗ. ಅದರಿಂದ ಯಾರು ಒಳ್ಳೆದ ಬಗ್ಗೆ ಯೋಚನೆ ಮಾಡಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸಿನಿಮಾ ಥಿಯೇಟರ್ಗೆ ಬರ್ತಾ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ. ಜನ ಥಿಯೇಟರ್ ಬರೋಕೆ ಯೋಚನೆ ಮಾಡ್ತಾ ಇದ್ರೆ ನಾವು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ವಿ. ನಾವು ಫಸ್ಟ್ ಟೈಮಿಂದ ಅವ್ರಿಗೆ ಕಥೆ ಬರ್ಕೊಂಡು, ಸಂಭಾಷಣೆ ಮಾಡ್ಕೊಂಡು, ಹಾಡುಗಳು, ಕಂಪೋಸಿಂಗ್, ಶೂಟಿಂಗ್, ಕೊರಿಯೋಗ್ರಫಿ ಆಗ್ಬೋದು, ಫೈಟ್ಸ್ ಆಗ್ಬೋದು, ಎಷ್ಟೆಷ್ಟು ಕಷ್ಟಪಟ್ಟಿರ್ತೀವಿ ನಾವು. ಬಂದು ನಿಮ್ ಮಾಡ್ಲಿಕ್ಕೆ ಆಗ್ತಾ ಇದೆ. ನೀವೆಷ್ಟೋ ಸಪೋರ್ಟ್ ಮಾಡ್ತಾ ಇದ್ದೀರಾ 100%. ಬಟ್ ಯಾಕೋ ಅವರು ಪುನಃ ಆ ಕಾಲ ಬಂದ್ರೆ ಚೆನ್ನಾಗಿರುತ್ತೆ. ಸಿನಿಮಾನೇ ನೋಡ್ಲಿಲ್ಲ ಅಂದ್ಮೇಲೆ ಒಳ್ಳೆ ಅಂತ ಕಾಣ್ತಾ ಇದೆ. ಆ ಚೇಂಜ್ ನಿಂತಿದೆ ಹೋಗ್ತಾರಲಿ. ಅಂದ್ರೆ ನಮ್ಮ ತಾಯಿ ಯಾವತ್ತು ಹೇಳ್ತಿರ್ತಾರೆ, ರಾಜರ್ ನೋಡಿದ ಕಣ್ಣಲ್ಲಿ ಗಂಡ ನೋಡಿದ್ರೆ ಬೇಜಾರಾಗತ್ತಂತೆ. ರಾಜರ್ ನೋಡಿದ ಕಣ್ಣಲ್ಲಿ ಗಂಡ ನೋಡಿದ್ರೆ ಬೇಜಾರಾಗತ್ತಂತೆ. ರಾಜರಿಗೆ ಒಳ್ಳೆ ಡ್ರೆಸ್ ಇರುತ್ತೆ, ಕಿರೀಟ ಇರುತ್ತೆ, ಹಾಲು ಇರುತ್ತೆ, ಮಕ್ಕಳ ಇರ್ತಾರೆ, ಓಡ್ತಾರೆ. ಆತರ ರಾಜಮೌಳಿ ಆಗ್ಬೋದು, ಆತರ ಪ್ಯಾನ್ ಇಂಡಿಯಾ ಆಗ್ಬೋದು. 5 ವರ್ಷಕ್ಕೊಂದು ಸಿನಿಮಾ ಮಾಡುವರು. ಇನ್ನು ಏನೋ ಯಾವ್ದೊಂದು ಕ್ರಿಯೇಟ್ ಆಗತ್ತೆ, ಇನ್ನೊಂದು ಕ್ರಿಯೇಟ್ ಆಗ್ಬೋದು. ಅದು ಪಾಸಿಟಿವ್ ಆಗಿಲ್ಲ ಅಂತ ಆಸೆ ಪಡೋಣ ನಾವು. ಕ್ರಿಯೇಟಿವಿಟಿ ಇರೋ ಸಿನಿಮಾಗಳು ಈಗಿನ ಜನರೇಷನ್ ಅಲ್ಲದೆ ರಿಲೀಸ್ ಆಗಿರೋ 2-3 ಸಿನಿಮಾ ಹಿಟ್ ಆಗಿದೆ. ಈ ವರ್ಷದಲ್ಲಿ ಹಿಟ್ ಆಗಿದೆ. ಸುಬ್ರಹ್ಮಸ ಏನು ದೊಡ್ಡ ಹಾಲಿವುಡ್ ಸಿನಿಮಾ ತರ ಮಾಡಿದ್ದಾರೆ, ಜನಕ್ಕೆ ಆಕರ್ಷಣೆ ಮಾಡಿದ್ದಾರೆ. ಪದ್ಧತಿ ಬರ್ತಾ ಬರ್ತಾ ಒಂದು ಕಾಮಿಡಿ ಸಿನಿಮಾ ನಿಲ್ಬಹುದು. ಪದ್ಧತಿ ಜನ ಸಿನಿಮಾ ಪ್ರೇಕ್ಷಕರು ನೋಡ್ತಾರೆ, ಜನ ಅದನ್ನೇ. ಬೇರೆ ಹೊಸ್ತ ಯಾರು ಕ್ರಿಯೇಟರ್ಗೂ ಆಗಿಲ್ಲ, ಯಾರು ಆಗಿಲ್ಲ. ಪ್ರೇಕ್ಷಕರು ಹೊಸ್ತ ಯಾರು ಉಟ್ಕೊಂಡಿಲ್ಲ. ಟೆಕ್ನಾಲಜಿನೇ ಅರ್ಥ ಮಾಡ್ಕೊಂಡು ಈಗ ಯೂತ್ಸ್ ಯಾರಿದ್ದಾರೆ ಸುಲಭವಾಗಿ ಮನೇಲಿ ಅಡಿಗೆ ಮಾಡಕ್ಕಾಗದೆ ಆನ್ಲೈನ್ ತರಿಸ್ಕೊಂಡು ತಿಂತಾರಲ್ಲ, ಅವ್ರಿಗೂ ನೋಡಿರ್ಬೋದು ಸಿನಿಮಾ. ಅದು ಇವತ್ತು ಪತ್ರಿಕೆ ಓದೋರು ಇದ್ದಾರೆ, ಥಿಯೇಟರ್ ಬಂದು ಸಿನಿಮಾ ನೋಡೋರು ಇದ್ದಾರೆ. ಯಾಕಂದ್ರೆ ಸಿನಿಮಾಗಳು ಯಾವುದೂ ಹೋಗ್ತಾ ಇಲ್ಲಪ್ಪ,
ಇತ್ತೀಚೆಗೆ 2-3 ವರ್ಷದಿಂದ ಯಾವ ಸಿನಿಮಾಗಳು ಹೋಗ್ತಾ ಇಲ್ಲ ಅಂದ್ರೆ ಅದೊಂಥರ ಸಿನಿಮಾ ಹೋಗ್ತಾ ಇದೆ. ಇವತ್ತು BC ಸೆಂಟರ್ಗಳಲ್ಲಿ ಹಾಕಿ ಇವಾಗ ಮೆಜೆಸ್ಟಿಕ್ ಹೋಗ್ತಾ ಸಿನಿಮಾ ರಿಲೀಸ್ ಆಯ್ತು ಫಾರ್ ಎಕ್ಸಾಂಪಲ್. ಸಿಟಿನಲ್ಲಿ ಹೋಗಿಲ್ಲ, ಪ್ರೊಫೆಷನ್ ಯಾವ ಕಲೆಕ್ಟೆಡ್ ತುಂಬಾ ಜನ ಗೊತ್ತಾಗಲ್ಲ ಅದು. ಈಗ ಜನ ಇವತ್ತು ಸಿನಿಮಾ ಮುಕ್ತ ಪ್ರೇಕ್ಷಕರು ಇದ್ದಾರೆ, ತುಂಬಾ ಜನ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಖಂಡಿತ ಆ ದಿನಗಳು ಬರುತ್ತೆ, ಖಂಡಿತ ಬರುತ್ತೆ. ಮೇಡಮ್ಗೆ ಹೇಳೋದೇನಂದ್ರೆ ಆತರ ಬರುತ್ತಾ ಅಂತ ನಮ್ಮ ಮೊಮ್ಮಕ್ಕಳು ತಾತಂತರ ಆಗ್ಬೋದೇನೋ, ಬಟ್ 75-80 ವರ್ಷ ನಾವು ಆಡ್ತಾ ಬಂದಿದ್ದೀವಿ. ಸಿನಿಮಾ ವಿಷಯಕ್ಕೆ ಹೋದ್ರಲ್ವಾ ಪಂಕಜ, ಸಿನಿಮಾ ವಿಷಯಕ್ಕೆ ಹೋದ್ರಲ್ವಾ, ಸೀರಿಯಲ್ ಬರ್ತಾ ಇರೋದೆಲ್ಲ ಹಳೆ ಕಾಲದ ಸಿನಿಮಾಗಳಿಗಿಂತಲೂ ಹಳೆ ಕಾಲದ ತರ ಬರ್ತಾ ಇದೆ. ಅದೇ TRP ನೋಡ್ಬೇಕ್ರೆ ನೀವು, ಆ ರೇಂಜ್ಗಿದೆ. ಅಂದ್ರೆ ನೋಡಕ್ ಇಷ್ಟಪಡ್ತಾ ಇದ್ದಾರೆ. ಅದನ್ನ ಸಿನಿಮಾ ಮೂಲಕ ಕರೆಕ್ಟಾಗಿ ಕನ್ವೆ ಮಾಡಿ ಬಂತು ಅಂತಂದ್ರೆ 100% ನೋಡ್ತಾರೆ. ಅದನ್ನು ಯಾರು ಪ್ರಯತ್ನ ಪಡ್ತಾ ಇಲ್ಲ. ಬರಲ್ಲ ಬರಲ್ಲ ಬರಲ್ಲ, ಹಿಂಗ್ ಮಾಡಿದ್ರೆ ನೋಡ್ತಾರೆ, ಹಂಗ್ ಮಾಡಿದ್ರೆ ನೋಡ್ತಾರೆ ಅನ್ನೋ ಉದ್ದೇಶದಿಂದ ನಾವೇ ಬದಲಾಗ್ತಾ ಇದೀವಿ. ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕು ನಾವು ಅಂತ ಖಂಡಿತ ಇಲ್ಲ. ಸೀರಿಯಲ್ ನೋಡೋದು ಸಿನಿಮಾ ನೋಡ್ತಾರೆ. ಸೀರಿಯಲ್ ಯಾಕೆ ಇಷ್ಟಪಡ್ತಾರೆ? 100% ಒಂದೊಂದು ಸೀರಿಯಲ್ ಆ ಟಾಪ್ ರೇಟ್ ಅಲ್ಲಿ ಇದೆ ಇವತ್ತಿನ ದಿವಸ. ಅದು ಹಳೆ ಕಾಲದ ಸೀರಿಯಲ್ಗಳೇ, ಅದನ್ನು ಹೊಸದೇನಲ್ಲ. ಮಾಡರ್ನ್ ಏನು ಯೂಸ್ ಮಾಡಲ್ಲ ಸೀರಿಯಲ್, ಅದೇ ಆರ್ಟಿಸ್ಟ್ಗಳು ಮಾಡಿದರೆ. ಡಬ್ಬಿಂಗ್ ಇರುವಂತ ಸೀರಿಯಲ್ ಕೂಡ ಇವತ್ತಿನ ದಿವಸ 14.5, 3.8, 9.1 ಈ ರೀತಿ ರೇಟ್ಗಳಿದೆ. ನೋಡ್ತಾ ಇದ್ದಾರೆ ಜನ ಇದ್ದಾರೆ. ನಾವು ಅವ್ರಿಗೆ ಕನ್ವೆ ಮಾಡೋಂಗೆ ನಾವು ರೀಚ್ ಆಗ್ತಲ್ಲ, ಅವ್ರ ತನಕ ರೀಚ್ ಆಗ್ತಲ್ಲ. ನನ್ನ ಮನೋಭಾವ. ಧನ್ಯವಾದಗಳು ಸರ್. ಇಷ್ಟೊತ್ತವರೆಗೂ ನಮಗೆ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರಿ, ಒಂದು ವಿಶ್ವಾಸ ಹೇಳಿದ್ರಿ. ಸೊ ನಮ್ಮ ನವೀನ್ ಮಹಾದೇವ್ ಅವರು ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ನಿಮ್ಮ ಅನುಭವ ಹೋದ್ಸತಿ ಜಾಸ್ತಿ ನೀವು ಹಂಚ್ಕೊಳ್ಳಿಕ್ಕಾಗಲಿಲ್ಲ, ಹಾಗಾಗಿ ಚಿತ್ರದ ಬಗ್ಗೆ ಅನ್ನೋರಿದ್ದಾರೆ. ಸ್ವಲ್ಪ ನಾಗೇಂದ್ರ ನಾನು ಕೇಳಿದೆ, ನಾನು ಸರಿಪ್ರಕಾಶ್ ನನ್ ಕಳ್ಸ್ಕೊಡಿ, ದೇವತೆ ಸಾಂಗ್ ಬಿಡ್ಬೇಕು ನಾನು ಅನ್ನೋದು ಮುಖಾಂತರ ಅಂತ. ಆಯ್ತಪ್ಪ, ಆಯ್ತಾಯ್ತು, ಕಳ್ಸ್ಬಿಡ್ತೀನಿ ಅಂದ್ಕೊಂಡ್ಬಿಟ್ಟು. ಅದಾದ್ಮೇಲೆ ಒಂದು 10 ಫೋನ್ ಮಾಡಿದೆ. ಬರ್ತಾರ ಕುತೂಹಲ ಏನೋ ನನ್ಗೆ. ಯಾಕಂತಂದ್ರೆ ನಮ್ಮ ಮನೆಗಳಲ್ಲಿ ಇವಾಗೂನು ಇವರು ಮೂವಿಗಳ ಅಣ್ಣ ತಂಗಿ ತೋರಿಸಿ ಬರೋ ಫ್ಯಾನ್ ಸ್ಪೇಸ್ ಇವಾಗೂ ಇದೆ. ಮನೆಗೆ ಹೋಗಿ ಸುಮ್ಮನೆ ಫೋನ್ ಮಾಡಿದೆ, ಅಣ್ಣವ್ರ ಈ ತರ ಕರ್ಸ್ತಾರೆ ಅಂತ. ನಿಜಾನ ನಾ ಕರ್ಸಿದ್ ತುಂಬಾ ಥ್ಯಾಂಕ್ಸ್ ಅಣ್ಣ, ನಿಮ್ಗೆ ತುಂಬಾ ಥ್ಯಾಂಕ್ಸ್. ನೂರಾರು ಮೇಲೆ ಮಾಡಿದ್ದಾರೆ ಅನ್ಕೋತೀನಿ ಅಣ್ಣವ್ರ ಮೂವಿಗಳು. ನಾವು ಮೊದಲನೇ ಮೂವಿ, ಅವ್ರ ಆಶೀರ್ವಾದ ಈ ತಂಡಕ್ಕೆ ಮತ್ತೆ ನಮ್ಗಿರ್ಲಿ ಅಂತ ಅವರು ಅಣ್ಣವ್ರನ್ನ ನಾನು ಕೇಳ್ಕೊಂತೀನಿ. ಬಂದಿದ್ದು ತುಂಬಾ ಥ್ಯಾಂಕ್ ಯು ಅಣ್ಣ, ತುಂಬಾ ಧನ್ಯವಾದ. ನಮ್ಗೆ ಮೃತ್ಯು ದೇವತೆ ಮೂವಿ ಮೊದಲನೇ ಸಲ ಪ್ರಚಾರ ಮಾಡಿದೆ. ಮೀಡಿಯಾ ಅನ್ನೋರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ಮಾತಾಡಿದೆ, ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಏನ್ ಮಾತಾಡುದು ಏನೋ ಒಂಥರ ಗಿಲಿಬಿಲಿ ಆಗ್ತಿತ್ತು ನನಗೆ, ಏನ್ ಬರ್ಸ್ಬಿಡ್ತಾರೋ ಏನೋ ಅಂತ. ನಾನು ನಿಜಕ್ಕೂ ಹೇಳ್ತೀನಿ, ತುಂಬಾ ಚೆನ್ನಾಗಿ ನಮ್ಗೆ ಪ್ರಚಾರ ಮಾಡ್ಕೊಡ್ರಿ. ಹೊಸಬ್ರು ಏನೇನೋ ಅನ್ಕೊಂಡ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿ ಒಂದೊಂದು ಆರ್ಟಿಕಲ್ ಆಗ್ಲಿ, ಒಂದೊಂದು ವಿಡಿಯೋ ಆಗ್ಲಿ 10 ಕಿತ ನೋಡಿದ್ದೇನೆ ನಾನು. ನನ್ಗೇನೋ ಒಂಥರ ಗಾಳಿ ತೇಲಂಗಾಗ್ಬಿಡ್ತು ನೀವು ಬರ್ದಿರೋದೆಲ್ಲ ನೋಡಿ. ನಿಜಕ್ಕೂ ನನ್ಗೆ ತುಂಬಾ ಖುಷಿ ಆಯ್ತಣ್ಣ. ನನ್ ಹೃದಯಪೂರ್ವಕವಾಗಿ ಒಂದು ನಿಂದನ. ಯಾಕಂದ್ರೆ ನಾ ಅಷ್ಟೊಂದು ವಿಷಯಗಳು ಮೂವಿ ಮಟ್ಟ ನೀವು ಸ್ವಲ್ಪ ತೋರ್ಕೊಟ್ರಿ, ನನ್ಗೆ ತುಂಬಾ ಸಂತೋಷ ಆಯ್ತು. ನಿಜಕ್ಕೂ ನೀವು ಅನ್ಕೊಂಡಿದ್ದು ಇನ್ನೂ ಗುಣಮಟ್ಟ ಈ ಮೂವಿನಲ್ಲಿ ಇದೆ ಅಣ್ಣ, ಪ್ರತಿಯೊಬ್ಬರು ಇದೆ. ಹೆಣ್ಮಕ್ಳದ್ ಮೂವಿ. ಅಕ್ಕೋರು ಆಗ್ಲೇ ಒಂದು ಮಾತೇನೋ ಹೇಳ್ತಿದ್ರು, ಅಣ್ಣವ್ರನ್ನ ಕೇಳ್ತಿದ್ರು, ಬದಲಾಗುತ್ತ ಕಾಲ ಅಂತ. ಆ ಬದಲಾವಣೆ ನಾನು ನನ್ನ ಕತೆ ಸುಮ್ಮನೆ ಒಂದು ಜಂಪ್ ಮಾಡಿದೀನಿ. ಅಲ್ಲಿ ಭಾರತನೇ ರಿವೀಲ್ ಕೊಟ್ಟಿದ್ದೀನಿ ನಾನು. ನಮ್ ಸಂಪ್ರದಾಯ, ನಮ್ ಸಂಸ್ಕೃತಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಒಂದು ಕ್ಯಾರೆಕ್ಟರ್ ಎತ್ಕೊಡುತ್ತೆ. ಅದಿದೆಯಾ ಇವತ್ತು? ಇಲ್ಲ, ಅದು ಇತಿಹಾಸ ಅಂತ ಅವ್ನ ಪಾತ್ರ ಹೇಳುತ್ತೆ. ಆ ಬದಲಾವಣೆ ಬೇಕು ಅನ್ನೋದು ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಬದಲಾವಣೆ ಯಾಕೆ ಅಂತಂದ್ರೆ, ಮೊದಲು 4 ಗಂಟೆಗೆ ಎದ್ದೇಳ್ತಿದ್ವಿ, ಒಂದು ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಿದ್ವಿ, ಒಂದು 6-7 ಗಂಟೆಗೆಲ್ಲ ಮಲಗ್ತಿದ್ವಿ. ಒಳ್ಳೆ ಆರೋಗ್ಯ ಇತ್ತು, ಒಳ್ಳೆ ಫುಡ್ ಇತ್ತು, ಚೆನ್ನಾಗಿತ್ತು ಆ ಸಂಸ್ಕೃತಿ ಸಂಪ್ರದಾಯದಲ್ಲೆಲ್ಲ. ಇವತ್ತು ಒಂದು ಮೈಯಲ್ಲಿ ತಿಂಗಳು ಪೂರ್ತಿ ಕೆಲಸ ಮಾಡೋದು, ಒಂದು ಕೆಟ್ಟ ನೀರು ಹೋಗಲ್ಲ ಆಚೆಗಡೆ. ಹಾಗಾಗಿ ಎಲ್ಲೋ ಏನೋ ಬದಲಾವಣೆ ಬೇಕು ಅನ್ನೋದನ್ನ ಮರಿತೀವಿ. ಬಟ್ ಈ ನನ್ನ ಮೂವಿ ಕಥೆದಲ್ಲಿ ಏನ್ ಹೇಳ್ತದೆ, ಸಂಪ್ರದಾಯ ಹಿಂದೆ ಒಳ್ಳೇದು, ನಮ್ದು
ಅದೇ ಹಾದಿ ನಮ್ ಗುಡ್ಡು ಅನ್ನೋದು ಗಂಡು ಮಕ್ಕಳಿಗೆ ಹೆಣ್ಣು ಒಂದು ಸಾವು ಮುಖಾಂತರನೇ ಅಂತ ವಿಶೇಷವಾಗಿ ಹೇಳುವಂತ ಚಿತ್ರ ಇದು. ಮೃತ್ಯು ದೇವತೆ ಆದ್ಲು ಎಷ್ಟು ಅಂತ ಸಹಿಸ್ತಾಳೆ ಅಂತ. ಈಗ ಅಕ್ಕೋರ್ಗೆ ಅದಕ್ಕೆ ನಾವು ಇದರಲ್ಲೇ ಹೋಗ್ತಾ ಇದ್ರೆ ಕಾಲಕ್ರಮೇಣ ನಾವು ಬದಲಾವಣೆ ಆಗಿಲ್ಲ ಅಂತಂದಾಗ ಈಗ ಒಂದು 60-70 ವರ್ಷದಲ್ಲಿ ಇದೀವಿ. ನಮ್ಮ ಮೊದಲು 120 ವರ್ಷ ಬದುಕಿವಿ. ಹಂಗಾಗಿ ಬದಲಾವಣೆ ಮಾಡ್ಕೊಂಡ್ರೆ ಅನುಕೂಲ ಅಂತ. ಅದಕ್ಕೆ ನನ್ನ ಕಥೆನಲ್ಲಿ ಒಂದು ಜರ್ಕ್ ಕೊಟ್ಟಿರೋದು. ಹೌದು. ಕೆಲವೊಂದು ಗುಣಮಟ್ಟ ಒಂದು ಅಭ್ಯಾಸ ಮುಖಾಂತರ ಮಾಡ್ಕೊಂಡಿದ್ರೆ ಒಳ್ಳೇದು ಅನ್ನೋದನ್ನ ಚಿತ್ರದಲ್ಲಿ ಒಂದು ಕಥೆದಲ್ಲಿ ಹೇಳ್ಕೊಂಡು ಹೋಗಿರೋದು. ಹೌದು, ಕೆಲವೊಂದನ್ನ ಅಳವಡಿಸ್ಕೊಳ್ರಿ ಅಂತ ಹೇಳಕ್ ಬರ್ತದೆ ಕತೆ. ಹಂಗಾಗಿ ಈ ಕತೆ ಇನ್ನು ನೀವು ಲಾಸ್ಟ್ ಟೈಮ್ ಪ್ರಚಾರ ಮಾಡೋದಕ್ಕೂ ಇನ್ನು ಉನ್ನತವಾಗಿ ಮಾಡ್ಕೊಳ್ರಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ ಅಣ್ಣ. ಇದು ಸೆನ್ಸಾರ್ ಹತ್ತತ್ರದಲ್ಲಿ ಇದೀವಿ. ಒಂದು 22ನೇ ತಾರೀಕು ಪ್ಲಾನ್ ಮಾಡ್ಕೊಂಡು ಅನ್ಕೊಂಡಿದೀವಿ ಅಣ್ಣ. ಮೇ 22ಕ್ಕೆ ಆಗಿದೆ ಅಣ್ಣ. ಒಂದು ಅನಿಮಲ್ ಆಯ್ತಣ್ಣ. ಒಂದ್ ಸ್ವಲ್ಪ ಅದ್ರಲ್ಲಿ ಐತೆ. ಸರ್ಟಿಫಿಕೇಟ್ UA ಮಾಡ್ಸೋಣ ಅನ್ಕೊಂಡಿದೀವಿ. ಯೋಚನೆ ಮಾಡ್ತಾರೆ ಬುದ್ಧಿ ತಿಳ್ಸೋಣ ಅಂತ. ಕಡೆಗೆ ತುಂಬಾ ಅತಿರೇಕ ಆದಾಗ ಸಾವು ಮುಖಾಂತರ ಅವ್ರನ್ನ ಯೋಚನೆ ಮಾಡ್ತಾರೆ. ಅದೇ ಬುದ್ಧಿ ಇರುತ್ತೆ. ಆ ತರ ಕಳ್ಕೊಂತಾರೆ. ನಮ್ಮ ಪುರಾಣದಲ್ಲಿ ಯಮಧರ್ಮರಾಯರು ಮೃತ್ಯು ದೇವತೆ ಆಗಿದ್ದಾರೆ. ಇಲ್ಲಿ ಕಾಮದ ಅಟ್ಟಾಸ ಮೇರೆಯವರಿಗೆ ಈ ಹುಡುಗಿ ಕೈಲಿ ಒಂದು ಬುದ್ಧಿ ಹೇಳಕ್ಕೆ ಒಂದು ಮೃತ್ಯು ದೇವತೆ ಅಂತ ಟೈಟಲ್ ತಗೊಂಡ್ಬೇಕು. ಆಕ್ಚುಲಿ ಎ ಅಂತ ಹೇಳಿದ್ರು. ಎ ತಕ್ಕಂತ ನಾವು ಅಪ್ಡೇಟ್ ಆಗ್ಬೋದು. ದೆನ್ ಆಕ್ಚುಲಿ ಇದರಲ್ಲಿ ಕೆಲವೊಂದು ಪೋಸ್ಟರ್ಸ್ ನಾವು ಎ ಅಲ್ಲಿ ಯೂಸ್ ಮಾಡಿದ್ದೀವಿ. ಆಕ್ಚುಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆ ಪೋಸ್ಟರ್ ಆಕ್ಚುಲಿ ಎ ಯೂಸ್ ಮಾಡಿದ್ವಿ. ನನ್ನ ಹತ್ರ ದೇವು ಅಂತ ಪಾವಗಡ ಗುಡ್ಡಗಾಡು ಪ್ರದೇಶದಲ್ಲಿ ಬೇಗ ಇಮೇಜ್ ಆಗಿ ಗಿಡ ಅಂತ ಹೇಳ್ತೀನಿ. ಯಾಕಂದ್ರೆ ಆಕ್ಚುಲಿ ನಮ್ ಕಡೆ ಮಳೆ ಬೆಳೆ ಒಂದು ಎಕ್ಸಾಂಪಲ್ ಸ್ಟೋರಿ ಬಗ್ಗೆ ದೆನ್ ಟೆಕ್ನಿಕಲಿ ಬಗ್ಗೆ ಏನಾದ್ರು ಹೇಳಿದ್ರು. ಆಕ್ಚುಲಿ ಇದರಲ್ಲಿ ಈ ಮೂವಿಯಲ್ಲಿ ಡಿಜೆ ದೆನ್ ಆಕ್ಚುಲಿ ಈ ಮೂವಿಗೆ ಡಿಜೆ ರೋಲಿಂಗ್ ಕೋಡಿ ಅಂತ ಒಂದು ಇದು ಕ್ಯಾಮ್ರಾ ಯೂಸ್ ಮಾಡಿದ್ರು. ಆಕ್ಚುಲಿ ಇದು ಇದೇ ಕ್ಯಾಮ್ರಾದಲ್ಲಿ ಫಸ್ಟ್ ಅಲ್ಲಿ ಬೆಂಗಳೂರು ಯೂಸ್ ಮಾಡಿದ್ರು. ಇನ್ಬಿಟ್ ಗಿಂಬಲ್ ಅದು. ದೆನ್ ರನ್ ಅಂಡ್ ಗನ್. ಆಕ್ಚುಲಿ ಆ ಕ್ಯಾಮ್ರಾ ಈಗ ಹಾಲಿವುಡ್ ಅಲ್ಲಿ ತುಂಬಾ ಬೂಮ್ ಆಗಿದೆ. ದೆನ್ ಟಾಕ್ಸಿಕ್ ಮೂವಿ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಸ್ಟಡಿ ಕ್ಯಾಮ್ರಾ ಇನ್ಬಿಟ್ ಗಿಂಬಲ್ ಅದು. ದೆನ್ ಅದು ಮೂವ್ಮೆಂಟ್ ಜಾಸ್ತಿ. ದೆನ್ ಅದು ಜೆಡ್ ಸ್ಟೆಬಿಲೈಸೇಷನ್ ಬರ್ತದೆ. ದೆನ್ ಅದಕ್ಕೆ ಆ ಕ್ಯಾಮ್ರಾ ತಗೊಂಡು ನೀವು ರನ್ ಮಾಡಿದ್ರು ಲೈಕ್ ಅಷ್ಟೇ ಸ್ಟೆಬಿಲೈಸೇಷನ್ ಬರುತ್ತೆ. ದೆನ್ ಅದು ಕೆಲವೊಂದು ಸ್ಮಾಲ್ ಬ್ಲಾಕ್ ಇರಲಿ, ಚಿಕ್ಕ ಸ್ಪೇಸ್ ಇರಲಿ, ಅದನ್ನ ಈಸಿಲಿ ನಾವು ಅದನ್ನ ಶೂಟ್ ಮಾಡಬಹುದು. ಆಕ್ಚುಲಿ ಕಂಪ್ಲೀಟ್ ಮೂವಿ ಇದೇ ಅದೇ ಕ್ಯಾಮ್ರಾ ಯೂಸ್ ಮಾಡೋದು ನಾವು. ಹಂಗಂತಲ್ಲ, ಐ ಮೀನ್ ಟೆಕ್ನಾಲಜಿ ಅಷ್ಟೇ. ಬಜೆಟ್ ವೈಸ್ ಅಂತಲ್ಲ, ಲೈಕ್ ಅಫ್ಕೋರ್ಸ್ ಆ ರೀತಿನೇ ಆಗುತ್ತೆ. ದೆನ್ ನಾವು ಡೇಸ್ ಈಗೇನು ನಾವು ಮೇಕಿಂಗ್ ಮಾಡ್ತಿದ್ದೀವಿ ಆ ರೀತಿ ಮೇಕಿಂಗ್ ಈಸಿಲಿ ಈ ಕ್ಯಾಮ್ರಾದಲ್ಲಿ ನಾವು ತಗೋಬಹುದು. ದೆನ್ ಕ್ವಾಲಿಟಿ ಆಗುತ್ತೆ. ಲಾಸ್ಟ್ ಟೈಮ್ ಹೇಳಿದ್ದೆ, ಒಂದು ಹೆಣ್ಮಕ್ಳು ಟ್ರ್ಯಾಪ್ ಮಾಡ್ತಾರೆ. ಇವರು ಹುಡುಗರು ಏನ್ ಮಾಡಿದ್ರು, ಇನ್ನೊಂದು ವಿಶೇಷವಾಗಿ ಒಂದು ಆಲೋಚನೆ ಮಾಡಿರ್ತಾರೆ. ಇಷ್ಟು ನಿಮ್ಗೂ ಗೊತ್ತಿರುತ್ತದೆ ಯಾವ್ಯಾವ ತರ ಟ್ರ್ಯಾಪ್ ಮಾಡ್ಬೋದು, ಹೆಂಗ್ ಇಂಪ್ರೆಸ್ ಮಾಡ್ಬೋದು, ಹೆಂಗ್ ಕರ್ಕೊಂಡು ಹೋಗ್ಬೋದು ಅನ್ನೋದು. ಇವ್ರು ಇನ್ನೊಂದ್ ತರ ಡಿಫ್ರೆಂಟ್ ಆಗಿ ಒಂದು ಆಲೋಚನೆ ಅವ್ರ ಗಮನಕ್ಕೂ ತಗೊಳಕ್ಕಾಗಲ್ಲ. ಅವರು ಬುದ್ಧಿವಂತರೆ, ಒಳ್ಳೆ ಎಜುಕೇಟೆಡ್ಸ್, ಬೆಂಗಳೂರು ಮತ್ತೆ ಸಮಾಜ ಕಾನೂನಾತ್ಮಕ ಎಲ್ಲ ತಿಳ್ಕೊಂಡಿರೋರು. ಹಂಗೂ ಒಂಥರ ಬದಲಾವಣೆ, ಒಂದು ವಿಭಿನ್ನ ಪ್ರಯತ್ನ ಪಡ್ತಾರೆ. ಆ ತರ ಕತೆ. ಹೊರಗಡೆ ಬರಕ್ಕೆ ವಿಷಯನೇ ಗೊತ್ತಾಗಿರಲ್ಲ ಅವ್ರಿಗೆ, ಒಂಥರ ಇದು ಗೊತ್ತೇ ಆಗಿರಲ್ಲ. ಅದನ್ನ ನಾವು ತಿರ್ಗಾ ಹಾರರ್ ಟಚ್ ಕೊಟ್ಟು ಒಂದು ಮೋಟಿವೇಟ್ ಮಾಡಿ ತಿರ್ಗಾ ಇನ್ನೊಂದು ಪಾತ್ರಕ್ಕೆ ಅಲ್ಲಿ ಬೇಕು ಅನ್ನೋದನ್ನ ಅದಕ್ಕೆ ಮೃತ್ಯು ದೇವತೆ ಆಡ್ ಮಾಡ್ಕೊಂಡಿರೋದು. ಅದಕ್ಕೆ ಒಂದು 50 ಹಾಡು ಕೊಟ್ಟಿದ್ದೀನಿ ನಾನು. ಹಾರರ್ ಟಚ್ ಇದೆ, ಸಸ್ಪೆನ್ಸ್ ಇದೆ. ಒಂದು ಪಾತ್ರ ಗೊತ್ತೇ ಆಗಲ್ಲ ನಾನು ಎಲ್ಲಿದ್ದೀನಿ, ಏನಾಗ್ತಿದ್ದೀನಿ ಅನ್ನೋದು. ಆ ಒಂದು ವೈಶಿಷ್ಟ್ಯತೆಗೆ ಈ ಕಥೆ ಮಾಡ್ಕೊಂಡೆ. ವಿಭಿನ್ನ ಇರ್ತದೆ ಅಂತ. ಅದೇನ 22ಕ್ಕೆ ಟೀಮ್ ಎಲ್ಲ ಮಾತಾಡ್ಕೊಂಡಿದ್ದೇವೆ. ಈ ತಿಂಗಳು 22ಕ್ಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಿಮಾಶ್ರೀ ಅಂತ. ನಾನು ಮೂಲತಃ ಶಿವಮೊಗ್ಗದ ಹುಡುಗಿ. ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೆ ಹಾಗೆ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್.
ಬಿಫೋರ್ ಆಗಿರೋ ಪ್ರೆಸ್ ಮೀಟ್ ಅಲ್ಲಿ ತುಂಬಾ ಚೆನ್ನಾಗಿ ನಮ್ಮನ್ನ ರೀಚ್ ಮಾಡಿದ್ದೀರಾ. ನಮ್ಮ ಮೂವಿನ ಆಗ್ಲಿ, ಆರ್ಟಿಸ್ಟ್ಗಳನ್ನ ಆಗ್ಲಿ, ನಮ್ಮ ಆರ್ ಸರಿ ಎಲ್ಲಾ ಕಡೆ ನಾವು ಅಂದ್ರೆ ಎಲ್ಲ ಜನಗಳ ಹತ್ರ ಆಗ್ಲಿ, ಸಿನಿಮಾ ರಂಗದವ್ರಿಗೆ ಎಲ್ಲ ಗೊತ್ತಾಗಿದೀವಿ. ಆಲ್ರೆಡಿ ಮೃತ್ಯು ದೇವತೆ ಅನ್ನೋ ಮೂವಿ ಬಂದಿದೆ, ಇದ್ರಲ್ಲಿ ಮಾಡಿದ್ದಾರೆ ಅನ್ನೋ ಮಟ್ಟಕ್ಕೆ ನಮ್ಮನ್ನ ರೀಚ್ ಮಾಡಿದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಮೃತ್ಯು ದೇವತೆ ಈ ಮೂವಿಲಿ ನಾನೊಂದು ಪಾತ್ರನ ಮಾಡಿದ್ದೀನಿ, ಒಂದು ನಾಯಕಿಯಾಗಿ. ನನ್ನ ಪಾತ್ರ ಹೆಸರು ಸೌಮ್ಯ ಅಂತ. ಹೆಸರು ಇರೋ ಹಾಗೆ ಸೌಮ್ಯ ಅಂದ್ರೆ ಹೇಳ್ತಾರಲ್ಲ, ತುಂಬಾ ವಟ್ವಟ ಅಂತ ಮಾತಾಡ್ತಾರೆ, ಆದ್ರೆ ಮನ್ಸು ಮಾತ್ರ ತುಂಬಾ ಮೃದು ಅಂತ. ಸೊ ಏನು ಗೊತ್ತಿಲ್ಲದೆ ಇರುವಂತ ಒಂದು ಮುಗ್ಧವಾದ ಹುಡುಗಿ ನಾನು ಇದರಲ್ಲಿ. ಹಾಗೆ ಪಾತ್ರಗಳು ಹೇಗೆ ಅಂದ್ರೆ, ಈಗ ಮೃತ್ಯುದೇವತೆ ಇದಕ್ಕೆ ಇನ್ನೊಂದು ಪಾತ್ರ, ಇನ್ನೊಂದು ಶಕ್ತಿ ಸೇರೋ ತರ, ಒಂದ್ ಹೆಣ್ಣಿಗೆ ಇನ್ನೊಂದು ಶಕ್ತಿ. ಸೊ ಆ ತರ ಪಾತ್ರಗಳು ಜಾಯಿಂಟ್ ಆಗಿ ಫೈನಲ್ ಆಗಿ ನಾವು ಒಂದು ಹೋರಾಟ ಮಾಡೋದಕ್ಕೆ ನಿಲ್ಲೋ ಅಂತದ್ದು ಮೂವಿ ಅಂತ ಹೇಳ್ಬೋದು. ಸೊ ಅದೊಂದು ಪಾತ್ರ ನನಗೆ ಮಾಡಕ್ ಕೊಟ್ಟಿದ್ದಾರೆ. ಹಾಗೆ ಇದ್ರಲ್ಲಿ ನಾನು ಹಳ್ಳಿ ಹುಡುಗಿ, ಮಂಡ್ಯ ಭಾಷೆನ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗ್ಬೋದು. ಹಾಗೆ ನಮ್ಗೊಂದು ಸಾಂಗ್ ಕೂಡ ಕೊಟ್ಟಿದ್ದಾರೆ. ನಮ್ ಸರ್ ಕೊರಿಯೋಗ್ರಾಫರ್ ತುಂಬಾ ಚೆನ್ನಾಗಿ ನಮ್ಗೆ ಕೊರಿಯೋಗ್ರಾಫ್ ಮಾಡ್ಕೊಟ್ಟಿದ್ದಾರೆ. ನನ್ಗೇನೆ ಅನ್ಸ್ತು ಇಷ್ಟು ಚೆನ್ನಾಗಿ ಇಷ್ಟು ಮುದ್ದ ಕಾಣಿಸ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ನವೀನ್ ಸರ್. ನಂಗೆ ನವೀನ್ ಸರ್ ಆ ಹಾಡ್ನ ಅವರೇ ಬರ್ದಿದ್ದು, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಮೂವಿಲಿ ಶೂಟ್ ಮಾಡ್ತಾ ಇರುವಾಗ ನಾವು ಲೈಕ್ ಸಾರಿಕಾ ಆಗಿರ್ಬೋದು, ನಾನು ಮತ್ತೆ ಇನ್ನೊಬ್ರು ಡಯಾನ ಅಂತ ಇದ್ದಾರೆ, ನಮ್ಗೆ ಅಷ್ಟು ಸಿಕ್ಕಿಲ್ಲ. ನಮ್ಗೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಸಾರಿಕಾ ಸಿಕ್ಕಿದ್ದಾರೆ. ಸೊ ನಾವು ಎಷ್ಟು ಶೂಟ್ಗಳನ್ನ ಮಳೆಯಲ್ಲಿ, ಅಂದ್ರೆ ಅವಾಗ ಮಾಡುವಾಗ ತುಂಬಾ ಕಷ್ಟ ಆಗ್ತಿತ್ತು. ಏನಪ್ಪಾ ಇಷ್ಟು ಮಳೆ ಅಮ್ಮ, ಅಂದ್ರೆ ನೆಲದ ಮೇಲೆ ಹಂಗೆ ಮಲಗ್ಬೇಕು, ಶೂಟ್ ಮಾಡ್ಬೇಕು, ರಾತ್ರಿ ಹಗಲು ಅಂದೆ. ಸೊ ಅವಾಗ ಯಪ್ಪ ಹೆಂಗ್ ಮಾಡ್ತಿದೀವಲ್ಲ ಅನ್ನೋ ಅನಿಸ್ತಿತ್ತು. ಅಂದ್ರೆ ಸಿನಿಮಾ ಇಷ್ಟ, ಬಟ್ ಸ್ವಲ್ಪ ನೋವು ಆಗ್ತಿತ್ತು, ಕಷ್ಟ ಆಗ್ತಿತ್ತು. ಬಟ್ ಈಗ ಅದು ಎಲ್ಲ ಔಟ್ಪುಟ್ ನೋಡಿದ್ಮೇಲೆ ಅವ್ರು ನಾವು ಕಷ್ಟಪಟ್ಟಿದ್ದಕ್ಕೂ ಎಷ್ಟು ಸಾರ್ಥಕ ಆಯ್ತಲ್ಲ, ನಾವು ಎಷ್ಟು ಚೆನ್ನಾಗಿ ಮಾಡಿದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀವಲ್ಲ ಆ ಖುಷಿ ಈಗೂನು ಅದು ಹಾಗೇನೆ ಇದೆ ನಮ್ ಮನ್ಸಲ್ಲಿ, ನೋಡ್ತಾ ಇದೀವಿ. ಸೊ ನಮ್ಗೆ ಹೇಗೆ ನಾವು ಮಾಡಿರೋದು ಇಷ್ಟ ಆಗಿದೆ, ಏನೋ ಪ್ರಯತ್ನ ಮಾಡಿದೀವಿ, ನಿಮ್ಗೂ ಕೂಡ ಇಷ್ಟ ಆಗತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ಸರ್ ಬಗ್ಗೆ ಹೇಳ್ಬೇಕು, ನಾವು ಸ್ಕೂಲ್ ಅಂದ್ರೆ ನಮ್ಮ ಸಾಗರ ಸಿರ್ಸಿ ಶಿವಮೊಗ್ಗದಲ್ಲಿ ಮಾರಿಕಾಂಬಾ ಜಾತ್ರೆ ಮಾಡ್ತೀವಿ. ಅಲ್ಲಿ ಹೆಂಗಂದ್ರೆ ನಾನ್ ಫಸ್ಟ್ ಯಾವ್ದು ಅಂದ್ರೆ ಮಾರಿ ಹಬ್ಬದಲ್ಲಿ ನನ್ನೊಂದು ಸಾಂಗ್ ಸ್ಟೇಜ್ ಮೇಲೆ ದೇವಿಗಳ ಸಾಂಗ್ ಅಲ್ಲಿ ನಾನು ಪ್ರತಿ ವರ್ಷ ಆ ಸಾಂಗ್ ಗಳಿಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಮೇ ಬಿ ಅಲ್ಲಿಂದನೇ ನನ್ಗೆ ಈ ಕಲೆ ಅನ್ನೋದು ಬಂತ ಏನೋ ಗೊತ್ತಿಲ್ಲ. ಊರಲ್ಲಿ ಹೇಳೋರು ಹಳ್ಳಿಲಿ, ಇಲ್ಲ ಇವ್ರು ಮಾಡ್ಬಿಡ್ಲಿ, ಮೋನನ್ ಮಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ, ಈ ನಾಗದೇವತೆ ಮಾಡ್ಬಿಡ್ಲಿ ಸಾಂಗ್ ಅಂತ. ಸೊ ಅಷ್ಟು ಒಳ್ಳೊಳ್ಳೆ ಸಾಂಗ್ ಗಳನ್ನ ಕೊಟ್ಟಿದ್ದೀರಾ ಸರ್. ನಮ್ಗೆ ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಕುತ್ಕೊಂಡು ಇವತ್ತು ಮಾತಾಡ್ತಾ ಇರೋದಾಗ್ಲಿ, ಶೇರ್ ಮಾಡ್ತಿರೋದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮೂವಿ ಬಗ್ಗೆ ಮೇಡಮ್ ಕೇಳಿದ್ರು, ಮೃತ್ಯುದೇವತೆ ಅಂದ್ರೆ ಏನು, ಹೇಗೆ, ಯಾವ ತರ ಬಂತು ಅಂತ. ಆಲ್ಮೋಸ್ಟ್ ನಮ್ ಸರ್ ಎಲ್ಲ ಹೇಳಿದ್ದಾರೆ. ಬಟ್ ಮೇಡಮ್ ಬಿಫೋರ್ ನಮ್ ನಾಗೇಂದ್ರ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ನಮ್ ಮೂವಿ ಬಗ್ಗೆ, ಹೆಂಗೆ ಇದು, ಏನಕ್ಕೆ, ಯಾವ ತರ ಅಂತ. ಅದು ಅವ್ರೇ ಇನ್ನೊಂದ್ಸಲ ಹೇಳಿದ್ರು ಚೆನ್ನಾಗ್ ಅನ್ಸುತ್ತೆ. ಬಿಕಾಸ್ ನಾವ್ ಮಾಡಿದೀವಿ, ನಾವ್ ನಮ್ ಪಾತ್ರದ ಬಗ್ಗೆ ಹೇಳಿದ್ವಿ. ಸರ್ ಈ ತರ ಮಾಡ್ಕೊಂಡಿದ್ದಾರೆ ಕತೆ, ಡೈರೆಕ್ಟರ್ ಸರ್ ಹೇಳಿದ್ರು. ಸೊ ನಮ್ ದೇವ್ ಸರ್ ಕೂಡ ಹೇಳಿದ್ರು, ಟೆಕ್ನಿಕಲಿ ನಾವು ಇಂಪ್ರೂವ್ ಆಗಿದೀವಿ, ಯೂಸ್ ಮಾಡಿದೀವಿ, ಒಳ್ಳೆ ಅಪ್ಡೇಟ್ ಇರುವಂತ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ ಅಂತ. ಸೊ ಇದ್ರ ಎಲ್ಲಾದ್ರ ಮಧ್ಯೆನೂ ಸಿನಿಮಾ ಮೃತ್ಯುದೇವತೆ ಅಂದ್ರೆ ಹೇಗೆ, ಏನು ಅನ್ನೋದು ನಮ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ನನ್ ಕೋ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲರ ಸಪೋರ್ಟ್ ಇಂದ ಮೂವಿನ ನಾವು ತುಂಬಾ ಚೆನ್ನಾಗಿ ಮಾಡಿದೀವಿ. ಇನ್ನು ವಿನಯ್ ಪ್ರಸಾದ್ ಅಮ್ಮ ಕೂಡ ನಮ್ ಜೊತೆಗೆ ಆಕ್ಟ್ ಮಾಡಿದ್ದಾರೆ. ಅವ್ರು ಇವತ್ತು ಬರಕ್ ಆಗಿಲ್ಲ. ಹಾಗೆ ಇನ್ನು ಕೆಲವು ಆರ್ಟಿಸ್ಟ್ ನ ಬರಕ್ ಆಗಿಲ್ಲ, ಕೆಲವು ಹೆಲ್ತ್ ಪ್ರಾಬ್ಲಮ್ ಇಂದ. ಐ ಆಮ್ ಸಾರಿ, ಅವ್ರ ಕಡೆಯಿಂದ ನಾನ್ ಕೇಳ್ತಿದ್ದೀನಿ. ಸೊ ಅಮ್ಮ ವಿನಯ್ ಪ್ರಸಾದ್ ಅಮ್ಮನ ಜೊತೆ ಮಾಡಿದ್ ಕೂಡ ತುಂಬಾ ಅಂದ್ರೆ ಅವ್ರ ಜೊತೆನೆ ಜಾಸ್ತಿ ನಾನು ವರ್ಕ್ ಮಾಡಿರೋದ್ರಿಂದ ತುಂಬಾ ಕಲ್ತಿದ್ದೀನಿ. ಅವರು ಕೂಡ ಇವತ್ತು ಬರ್ಬೇಕಿತ್ತು. ಇಷ್ಟೇ ಆಲ್ಮೋಸ್ಟ್ ಎಲ್ಲ ಹೇಳಿದೀನಿ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ ಸಪೋರ್ಟ್ ಹೀಗೆ ಇರ್ಲಿ ನಮ್ ಸಿನಿಮಾಗೆ, ನಮ್ ಮೇಲೆ. ಥ್ಯಾಂಕ್ ಯು ಎವ್ರಿ ಒನ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಪ್ರೆಸ್ ಮೀಟ್ಗೆ ಬಂದಂತಹ ನಾವು ದಿಗ್ಗಜರಾದಂಥ ಓಂ ಸಾಯಿ ಪ್ರಕಾಶ್ ಅವರಿಗೆ ತುಂಬಾ ಧನ್ಯವಾದಗಳು. ಅವರಂತ ದಿಗ್ಗಜರ ಜೊತೆ ನಮ್ಮ ಈ ವೇದಿಕೆ ನಾವು ಕುಳಿತುಕೊಂಡಿರೋದೇ ಏನೋ ಒಂದು ಅದೇ ದೊಡ್ಡ ಸಾಧನೆ ಅಂತ ನನಗೆ ಅನಿಸುತ್ತೆ. ಎರಡನೇದಾಗಿ
ಹಿಂದಿನ ಪ್ರೆಸ್ ಮೀಟ್ ನ ತುಂಬಾ ಅದ್ಭುತವಾಗಿ ನಿಲ್ಲಿಸ್ಕೊಟ್ಟಂತ ನನ್ನ ಮಾಧ್ಯಮ ಮಿತ್ರರಿಗೆ ತುಂಬಾ ಹೃದಯ ಧನ್ಯವಾದಗಳು. ನೀವು ಒಂಥರ ನಮಗೆ ಏಂಜಲ್ಸ್ ಇದ್ದ ಹಾಗೆ. ಸೊ ಜನರ ಮಧ್ಯೆ ನಮ್ಮ ನಡುವೆ ಕನೆಕ್ಷನ್ ಏನಿದೆ, ಬ್ರಿಡ್ಜ್ ನೀವು ಬ್ರಿಡ್ಜ್ ಗೋಲ್ಡನ್ ಬ್ರಿಡ್ಜ್ ಅಂತ ಕರೆದ್ರು ತಪ್ಪಿಲ್ಲ. ಸೊ ಹಾಗಾಗಿ ನಾನು ಹಿಂದೆ ಮಾಡಿದಂತ ಮೂವಿಗಳು ತುಂಬಾ ಜನ ಸಹಾಯ ಮಾಡಿ ನನಗೆ ಪಬ್ಲಿಸಿಟಿ ಮಾಡ್ಕೊಟ್ಟಿದ್ದೀರಾ. ನಾನು ಮಾಹಿಲ್ ಕುಬೇರ್ ಅಂತ ರಂಗಭೂಮಿ ಕಲಾವಿದ. ನಮ್ಮ ಊರು ರಾಯಚೂರು, ಉತ್ತರ ಕರ್ನಾಟಕ. ಸೊ ಅಲ್ಲಿಂದ ಬಂದು ಇಲ್ಲಿ ಏನೋ ಚಿಕ್ಕದಾಗಿ ಪ್ರಯತ್ನ ಮಾಡ್ತಿದ್ದೀನಿ, ಅಂದ್ರೆ ನಿಮ್ಮಂತ ಮಾಧ್ಯಮ ಸಹಾಯದಿಂದ. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ತಂಡದ ಪರಿಚಯ ಎಲ್ರಿಗೂ ಆಗಿದೆ. ತಂಡದಲ್ಲಿ ನಾನು ಒಂದು ಪಾತ್ರನ ಮಾಡಿದ್ದೀನಿ, ಒಂದು ಶ್ರೀಮಂತ ಹುಡುಗನ ಪಾತ್ರ. ತುಂಬಾ ಶ್ರೀಮಂತಿಕೆ ಇರೋದ್ರಿಂದ ಅವನೊಂಥರ ಕೆಟ್ಟ ದಾರಿ ಹಿಡಿದಿರ್ತಾನೆ ಅಂತ ಹೇಳ್ಬೋದು ಒಂದು ಲೆಕ್ಕಾಚಾರದಲ್ಲಿ. ದುಡ್ಡೇ ಎಲ್ಲದಕ್ಕೆ ಮೂಲ, ದುಡ್ಡೊಂದಿದ್ರೆ ಸಾಕು ಪ್ರಪಂಚನ ಗೆಲ್ಬೋದು. ಯಾವ ಕೆಲಸ ಮಾಡ್ಬೇಕಾದ್ರೂ ದುಡ್ಡಿದ್ರೆ ಸಾಕು, ಅದೊಂದಿದ್ರೆ ಎಲ್ಲಾನು ಮಾಡ್ಬೋದು ಅನ್ನೋಂತ ಒಂದು ಪಾತ್ರ. ಸೊ ಈ ಚಿತ್ರದಲ್ಲಿ ಕೂಡ ಅದೇ ಮೈಂಡ್ ಸೆಟ್ ಇಟ್ಕೊಂಡು ನಾನು ಕೆಲವೊಂದು ಕೆಟ್ಟ ವಿಚಾರಗಳನ್ನ, ಕೆಟ್ಟ ಕೆಲಸಗಳನ್ನ ಮಾಡಕ್ ಹೋಗ್ತೀನಿ. ಆಗ ಅದರ ಪ್ರತಿಫಲವಾಗಿ ಏನೇನಾಗುತ್ತೆ ಅನ್ನೋದು ಚಿತ್ರದಲ್ಲಿ ನೋಡ್ತೀರಾ. ಇನ್ನು ಚಿತ್ರತಂಡ ನಮ್ ಜೊತೆ ಚೆನ್ನಾಗಿ ಎಲ್ಲ ಹೊಂದ್ಕೊಂಡು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಇಲ್ಲಿವರೆಗೂ ಮೂವಿ ಬಂದಿದೆ. ಇನ್ನೇನೇ ಇದ್ರು ನಿಮ್ಮ ಮೂಲಕ ಜನರನ್ನ ತಲುಪಬೇಕು, ಜನರು ನಮ್ಮ ಆಶೀರ್ವಾದ ಮಾಡಿ ಚಿತ್ರನ ಗೆಲ್ಲಿಸ್ತಾರೆ ಅನ್ನೋಂತ ಒಂದು ನಂಬಿಕೆ ನಮಗಿದೆ. ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಹಾಗೆ ಬಂದಿರೋದಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸಾಯಿ ಸರ್ ಈ ಸಾಂಗ್ ನ ಬಿಡುಗಡೆ ಮಾಡ್ಕೊಟ್ಟಿದ್ದು ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಅವ್ರು ಈ ತರ ಎಷ್ಟೋ ಸಾಂಗ್ ಗಳನ್ನ ನೋಡ್ಬಿಟ್ಟಿದ್ದಾರೆ, ಮಾಡಿಸ್ಬಿಟ್ಟಿದ್ದಾರೆ. ಸೊ ಅವ್ರ ಬಾಯಲ್ಲಿ ಈ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಕೇಳಿದ್ದೆ ನನಗೊಂದು ದೊಡ್ಡ ಖುಷಿ, ಹಾಗೆ ಒಂದು ಬ್ಲೆಸ್ಸಿಂಗ್. ಥ್ಯಾಂಕ್ ಯು ಸರ್. ಹಾಗೆ ಮೊದಲನೇದಾಗಿ ನಮ್ಮ ನವೀನ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ದೇವು ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ದೇವು ಅವರಿಂದಾನೇ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದ್ದು. ನವೀನ್ ಸರ್ ಈ ತರ 2 ಸಾಂಗ್ ಇದೆ ಮಾಡ್ಕೊಡಿ ಅಂತಂದ್ರು. ಒಂದ್ ಸಾಂಗು ಲವ್ ಸಾಂಗ್ ಮಾಡಿದೀನಿ, ಡ್ರೀಮ್ ತರ ಒಂದ್ ಸಾಂಗು. ಹಾಗೆ ಈ ಸಾಂಗ್ ಬಂದು ಸಾರಿಕಾ ಅವರು ತುಂಬಾನೇ 1-2 ದಿನ ರಿಹರ್ಸಲ್ ಬಂದ್ರು. ತುಂಬಾ ಏನ್ ಹೇಳಿದ್ರು ಮಾಡ್ತೀನಿ, ಎನರ್ಜಿಯಾಗಿ ಮಾಡ್ತೀನಿ ಮಾಸ್ಟರ್, ಮಾಡ್ಸಿ ಅಂತ ಅಂದ್ರು. 1-2 ದಿನ ತುಂಬಾ ರಿಹರ್ಸಲ್ ಮಾಡಿ ಆ ಲೊಕೇಶನ್ ಅಲ್ಲಿ ಆಕ್ಚುಲಿ ಫ್ಲೋರ್ ಅಲ್ಲೆಲ್ಲ ಕ್ಲೀನು ಅಷ್ಟು ಇದಾಗಿರ್ಲಿಲ್ಲ, ಕಂಫರ್ಟ್. ಒಂದೆರಡು ಸರಿ ಮಳೆನೂ ಚುಚ್ಕೊಂಡಿತ್ತು ಅವ್ರಿಗೆ ಪಾಪ. ಹಂಗಾದ್ರೂ ಆ ಎನರ್ಜಿ ಬಿಡದೆ ಈ ಸಾಂಗ್ಗೆ ಫುಲ್ ಫಿಟ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಎನರ್ಜಿ. ಈ ಇದ್ರಲ್ಲೇನೆ ಈ ಸಿನಿಮಾ ಬರ್ತಾ ಇದೆ. ಹೊಸ ತಂಡಕ್ಕೆ ಅರಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ ಉಡುಪಿ. ಮೊದಲನೇದಾಗಿ ನಾನು ಶಿವಪ್ರಸಾದ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ನೃತ್ಯ ದೇವತೆ, ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬ ಕಮ್ಮಿ ವುಮೆನ್ ಸೆಂಟರ್ಡ್ ಮೂವೀಸ್ ಅಂತ ಇದೆ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್. ಒಂದೆರಡು ಲೈನ್ ಹಾಡ್ತೀನಿ. ನನ್ನ ಮಾದೇವ ಅವ್ನ್ ಕಂಡ್ರೆ ಬಲು ಜೀವ, ನನ್ನ ಮಾದೇವ ಅವನೇನೆ ನನ್ನ ಜೀವ. ಏಳು ಮಲೆ ಮಾದೇವಂಗೆ ಹೋಗಿ ಅಂತೀನಿ, ನನ್ನ ಮನಸ್ಸಿನ ಮಾದೇವಂಗೆ ಬೆಳಕು ಕೊಡ್ತೀನಿ. ಜಡಿ ಜಡಿ ನೀರಿನಲ್ಲಿ ನಗು ಬಿತ್ತೀನಿ, ತನು ಮನ ಎಲ್ಲಾನು ಯೋಗಿ ಕೊಡ್ತೀನಿ. ಕೇಳು ಕೇಳು ಮಾವ, ನೀನೆ ನನ್ನ ಜೀವ, ನನ್ನ ಮಾವ ಮಾದೇವ ಅವ್ನ್ ಕಂಡ್ರೆ ಬಲು ಜೀವ. ಥ್ಯಾಂಕ್ ಯು ಸೊ ಮಚ್. ಮಂಗಲ ಹತ್ರ ನಮ್ಮ ನಿರ್ಮಾಪಕರು ಮಾಡಿದ್ರೆ ಒಳ್ಳೆಯದು. ಎಲ್ರಿಗೂ ಧನ್ಯವಾದ. ಈಗ ತಂಡದ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತ ಸಾಯಿ ಪ್ರಕಾಶ್ ಅವರಿಗೆ ಗೌರವ ಸಮರ್ಪಣೆ.